ನಿಮಗೆ ಗೊತ್ತಾರೆ ಈ ರೆಸಿಪಿನ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಒಂದು ಚೆನ್ನಾಗಿ ರೈಪ್ ಆಗಿರೋ ಮಸ್ಕ್ ಮೆಲನ್ನ ತೊಗೊಂಡು ಅದರಲ್ಲಿರೋ ಸೀಡ್ಸು ಮತ್ತು ಪಲ್ಪ್ನ ಸೆಪ್ರೇಟ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಒಂದು ಬೌಲಲ್ಲಿ 4 ಸ್ಪೂನ್ ಕಸ್ಟರ್ಡ್ ಪೌಡರ್ಸ್, ಫ್ಯೂ ಸ್ಟ್ರಾಂಡ್ಸ್ ಆಫ್ ಸ್ಯಾಫ್ರನ್, 1 ಕಪ್ ಆಫ್ ಮಿಲ್ಕ್ನ ಆ್ಯಡ್ ಮಾಡಿ ಸೆಪ್ರೇಟ್ ಇಟ್ಕೊಳ್ಳಿ. ಈಗ ಅರ್ಧ ಲೀಟ್ರ್ ಹಾಲಿಗೆ 2 ಸ್ಪೂನ್ ಸಕ್ಕರೆ ಮತ್ತು ಮಿಕ್ಸ್ ಮಾಡಿರೋವಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಥಿಕ್ ಪೇಸ್ಟ್ ಮಾಡ್ಕೊಳ್ಳಿ. 1 ಕಪ್ ಮಸ್ಕ್ ಮೆಲನ್, 1 ಕಪ್ ಕೂನ್ ಕತೀರ, 1 ಕಪ್ ಥಿಕ್ ಕಸ್ಟರ್ಡ್ ಪೇಸ್ಟ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದಕ್ಕೇ ಮಿಲ್ಕಿ ಮಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ಚರ್ನ ಮಸ್ಕ್ ಮೆಲನ್ ಒಳಗೆ ಪೋರ್ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಿರೋ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಜೊತೆ ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ನಾವು ಓವರ್ ನೈಟ್ ಫ್ರೀಝರಲ್ಲಿ ಇಡಬೇಕು. ನೆಕ್ಸ್ಟ್ ಡೇ ನಮಗೆ ಈ ಥರ ಮಸ್ಕ್ ಮೆಲನ್ ಸ್ಟಫ್ಡ್ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಅದನ್ನು ನಾವು ಈಕ್ವಲ್ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ನಮಗೆ ಮಸ್ಕ್ ಮೆಲನ್ ಸ್ಟಫ್ ಐಸ್ ಕ್ರೀಮ್ ರೆಡಿ ಆಗುತ್ತೆ.